ಸೊ ವಿರೋಧ ಪಕ್ಷಗಳು ಯಾವಾಗಲೂ ಒಂದು ಆರೋಪ ಮಾಡ್ತಾ ಇರುತ್ತೆ, ಯಾವುದಾದ್ರೂ ನಾಯಕನ ವಿರುದ್ಧವಾಗಿ ಸಿಬಿಐ ತನಿಖೆ ಅಂತ ಬಂದ್ರೆ ಆ ನಾಯಕ ಆ ನಂತರದಲ್ಲಿ ಬಿಜೆಪಿ ಸೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಜೆಪಿ ಸೇರಿದಂತ ನಂತರದಲ್ಲಿ ಆತನ ವಿರುದ್ಧವಾಗಿರುವಂತಹ ಎಲ್ಲ ಆರೋಪಗಳು ಕೂಡ ಮಾಫಿ ಆಗ್ಬಿಡುತ್ತೆ ಅಂತ. ಗೊತ್ತಿಲ್ಲ ಇದು ಕಾಕತಾಳೇನೋ ನಿಜಕ್ಕೂ ಕೂಡ ಹಾಗೆ ಆಗ್ತಾ ಇದೆಯೋ ಅನ್ನೋಂಥದ್ದಕ್ಕೆ. ಯಾಕಂದ್ರೆ ರಾಜ್ಯದ ಓರ್ವ ನಾಯಕನು ಕೂಡ ಇದೀಗ ಸಿಬಿಐ ತನಿಖೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆತ ಸಿಕ್ಕಾಕೊಂಡಿದ್ದಾರೆ ಅಂತ ವಿಶ್ಲೇಷಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಬಿಜೆಪಿ ಸೇರೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೈಕಮಾಂಡ್ ಮಟ್ಟದಲ್ಲೇ ಆತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಆ ನಾಯಕ, ಏನ್ ಬೆಳವಣಿಗೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ಗಮನಿಸೋಣ. ಕೈ ತೊರೆದು ಕಮಲ ಹಿಡಿತಾರ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಸೇರ್ಪಡೆಗೆ ಸಿಪಿ ಯೋಗೇಶ್ವರ್ ಲಾಬಿ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋದಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಟವಲ್ ಹಾಕಿದ್ದಾರಂತೆ. ಆದ್ರೆ ವಿಚಾರ ಏನು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಸುಳಿವೇ ಇಲ್ಲದಂತೆ ದೆಹಲಿಯಲ್ಲಿ ಬಿಜೆಪಿಯ ಬಾಗಿಲು ತಟ್ಟಿದ್ದಾರಂತೆ. ನಿಜ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಿಜೆಪಿ ಸೇರೋದಕ್ಕೆ ಕಸರತ್ತು ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚಿಸದೆ ಚನ್ನಪಟ್ಟಣದ ಸೈನಿಕ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮೂಲಕ ಬಿಜೆಪಿ ಸೇರೋ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯ ನಾಯಕರ ಜೊತೆ ಚರ್ಚಿಸದೆ ನೇರವಾಗಿ ದೆಹಲಿ ಮಟ್ಟದಲ್ಲಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ವಿನಯ್ ಕುಲಕರ್ಣಿಗೆ ಪಕ್ಷದ ಬಾವುಟ ನೀಡುತ್ತಾ ಬಿಜೆಪಿ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸುತ್ತಿದೆ. ಈ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಹೀಗಾಗಿ ಕೇಸ್ನಲ್ಲಿ ಬಚಾವಾಗೋದಕ್ಕೆ ಬಿಜೆಪಿ ಸೇರ್ತಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಇದೆಲ್ಲವನ್ನ ಅಳೆದು ತೂಗಿರುವ ಬಿಜೆಪಿ ಹೈಕಮಾಂಡ್ ಅಭಿಪ್ರಾಯ ಸಂಗ್ರಹಿಸುವಂತೆ ಸೂಚಿಸಿದೆ. ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಚಿವ ಜಗದೀಶ್ ಶೆಟ್ಟರ್ಗೆ ಅಭಿಪ್ರಾಯ ಕೇಳಿದೆ. ಬಿಜೆಪಿ ನಾಯಕರನ್ನ ಸಂಪರ್ಕಿಸಿಲ್ಲ, ಬಿಜೆಪಿಗೆ ಹೋಗಲ್ಲ. ಬಿಜೆಪಿಗೆ ಹೋಗ್ತಾರಾ ಅನ್ನೋ ವಿಚಾರಕ್ಕೆ ಧಾರವಾಡದಲ್ಲಿ ಪ್ರತಿಕ್ರಿಯಿಸಿರೋ ವಿನಯ್ ಕುಲಕರ್ಣಿ, ಯೋಗೇಶ್ವರ್ ಅವರ ಜೊತೆ ಕುದುರೆ ತೆಗೆದುಕೊಳ್ಳಲು ಹೋಗಿದ್ದೆ, ಯಾರನ್ನು ಭೇಟಿ ಮಾಡಿಲ್ಲ ಅಂದಿದ್ದಾರೆ. ಯೋಗೇಶ್ವರ್ ಬಂದಿದ್ದು ಯಾಕೆ ಬಂದಿದ್ರು ಅಂದ್ರೆ ಅವರ ನಾನು 6 ಕುದುರೆ ಪರ್ಚೇಸ್ ಮಾಡ್ಯಾರ. ಯೋಗೇಶ್ವರ 6 ಕುದುರೆ ನಾನು ಪರ್ಚೇಸ್ ಮಾಡ್ಯಾರ. ಅವ್ರು ಕುದುರೆ ತೊಗೊಳಕ್ ಬಂದಿದ್ರು. ಕುದುರೆ ತೊಗೊಂಡಿದ್ರು. ನನಗೆ ಎಕ್ಸ್ಟ್ರಾ ನಾ ಬೇರೆ ಕುದುರೆ ತೊಗೋಬೇಕಿತ್ತು, ನಾ ತೊಗೊಳಕ್ ಹೋಗಿದ್ದೆ ಅಷ್ಟೇ. ನಾ ಅಂತೂ ಯಾರ ಜೊತೆ ಮಾತಾಡಿಲ್ಲ. ಯಾರ್ಯಾರು ಏನ್ ಮಾತುಕತೆ ಮಾಡ್ಯಾರ ನನಗಂತೂ ಗೊತ್ತಿಲ್ಲ. ಸಿಬಿಐ ತನಿಖೆ ವಿಚಾರದಲ್ಲೂ ಬಿಜೆಪಿ ಸೇರೋ ವಿಚಾರವನ್ನ ವಿನಯ್ ಕುಲಕರ್ಣಿ ತಳ್ಳಿ ಹಾಕಿದ್ದಾರೆ. ಇತ್ತ ಬಿಜೆಪಿಯಲ್ಲೂ ಕೂಡ ವಿನಯ್ ಕುಲಕರ್ಣಿ ಸೇರಿಕೊಳ್ಳೋದಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿನಯ್ ಕುಲಕರ್ಣಿ ಬಿಜೆಪಿಗೆ ಹೋಗ್ತಿಲ್ಲ ಅಂತಿದ್ದಾರೆ. ಇತ್ತ ಸಿಬಿಐ ತನಿಖೆ ನಡೆಸಿರೋದ್ರಿಂದ ಬಿಜೆಪಿ ಕುಲಕರ್ಣಿಗೆ ಮಣೆ ಹಾಕುವಂತ ಸಾಧ್ಯತೆ ಕಡಿಮೆ ಇದೆ. ಅದರ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಕೊಡುವಂತ ಅಭಿಪ್ರಾಯದ ಮೇಲೆ ವಿನಯ್ ಕುಲಕರ್ಣಿ ಬಿಜೆಪಿ ಸೇರ್ಪಡೆಯ ಭವಿಷ್ಯ ನಿಂತಿದೆ. ನವದೆಹಲಿಯಿಂದ ರಿಪೋರ್ಟರ್ ಹರೀಶ್ ಮತ್ತು ನರಸಿಂಹಮೂರ್ತಿ ಪ್ಯಾಟಿ ಜೊತೆ ಆನಂದ್ ಬುರ್ಲಿ, ಟಿವಿ9 ಬೆಂಗಳೂರು.